ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ ದೇವರುಗಳಿಗೆ ನಮಸ್ಕಾರಗಳು. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ಆಗಿತ್ತು. ಇದು ಆಲ್ರೆಡಿ ನಿಮ್ಗೆ ಗೊತ್ತಿರೋ ವಿಷಯ. ಇನ್ನು ಮುಂದಿನ ವಾರದ ಕ್ಯಾಪ್ಟನ್ ಯಾರಾಗಿದ್ದಾರೆ ಮತ್ತು ಅವರು ಯಾವ ರೀತಿ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಆಗುವ ಅರ್ಹತೆ ಪಡೆದಿದ್ದಾರೆ ಅಂತ ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ ಬನ್ನಿ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ತಡ ಮಾಡದೆ ನೇರವಾಗಿ ವಿಷಯಕ್ಕೆ ಬರ್ತೀನಿ. ವೀಕ್ಷಕರೇ, ಈ ವಾರ ಫ್ಯಾಮಿಲಿ ವೀಕ್ ಆಗಿದ್ದರಿಂದ ಕ್ಯಾಪ್ಟನ್ ಆಯ್ಕೆಯ ಟಾಸ್ಕ್ ಅನ್ನು ಸ್ಪರ್ಧಿಗಳ ಮನೆಯಿಂದ ಬಂದಿರುವಂತ ಫ್ಯಾಮಿಲಿ ಮೆಂಬರ್ಗಳಿಗೆ ಬಿಗ್ ಬಾಸ್ ನೀಡಿದ್ದರು. ಆ ಟಾಸ್ಕ್ ಏನಪ್ಪಾ ಅಂತ ಅಂದರೆ, ತಮ್ಮ ಮನೆಯ ಸ್ಪರ್ಧೆಯನ್ನು ಬಿಟ್ಟು ಉಳಿದ ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಲು ಯಾರು ಅರ್ಹ ಇದ್ದಾರೆ ಅಂತ ಅನ್ನಿಸ್ತೋ ಅವರ ಫೋಟೋ ತೆಗೆದುಕೊಂಡು ಬಿಗ್ ಬಾಸ್ ಕೊಟ್ಟಿರುವ ಕಪ್ಪು ಬೋರ್ಡ್ ಇರುತ್ತೆ, ಅದರ ಮೇಲೆ ಅಂಟಿಸಬೇಕಾಗಿರುತ್ತೆ. ಬನ್ನಿ ಹಾಗಾದ್ರೆ ಯಾವ ಯಾವ ಸ್ಪರ್ಧಿಯ ಮನೆಯವರು ಕ್ಯಾಪ್ಟನ್ ಆಗಲು ಯಾವ ಸ್ಪರ್ಧಿಗೆ ಅರ್ಹತೆ ಇದೆ ಅಂತ ಆಯ್ಕೆ ಮಾಡಿದ್ದಾರೆ ಅಂತ ನೋಡೋಣ. ಮೊದಲು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ರಾಸಿಕಾ ಅವರ ಮನೆಯವರು ಸೂರಜ್ನ ಫೋಟೋ ಆಯ್ಕೆ ಮಾಡುತ್ತಾರೆ. ಸೂರಜ್ನ ಮನೆಯವರು ಅಶ್ವಿನಿಯವರ ಫೋಟೋ ಆಯ್ಕೆ ಮಾಡುತ್ತಾರೆ. ನೆಕ್ಸ್ಟ್ ಬಂದಿರುವ ಧನುಷ್, ಅಶ್ವಿನಿ. ರಕ್ಷಿತ ಮತ್ತು ಧ್ರುವಂತ್ ನ ಮನೆಯವರು ಗಿಲ್ಲಿಗೆ ಕ್ಯಾಪ್ಟನ್ ಆಗಲಿ ಅಂತ ಆಯ್ಕೆ ಮಾಡುತ್ತಾರೆ. ಗಿಲ್ಲಿ ಲೀಡ್ನಲ್ಲಿ ಇರುವುದರಿಂದ ಬಿಗ್ ಬಾಸ್ ಮನೆಯ ಕೆಲವು ಸ್ಪರ್ಧಿಗಳು ತುಂಬಾನೇ ಊರ್ಕೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇನ್ನು ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿರುವ ಮಾಲು ಮತ್ತು ಸ್ಪಂದನ ಅವರ ಮನೆಯವರು ಕೂಡ ಗಿಲ್ಲಿಗೆ ಕ್ಯಾಪ್ಟನ್ ಆಗಲು ಆಯ್ಕೆ ಮಾಡುತ್ತಾರೆ ಎನ್ನು ಮಾಹಿತಿ ಇದೆ. ಅತಿ ಹೆಚ್ಚು ಮನೆಯ ಸ್ಪರ್ಧಿಗಳ ಮನೆಯವರು ಗಿಲ್ಲಿಯನ್ನು ಮುಂದಿನ ವಾರದ ಕ್ಯಾಪ್ಟನ್ ಆಗಲು ಆಯ್ಕೆ ಮಾಡಿರುವುದರಿಂದ ಗಿಲ್ಲಿ ಮುಂದಿನ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾನೆ. ಉಳಿದ ಸ್ಪರ್ಧಿಗಳ ಮನೆಯವರು ಗಿಲ್ಲಿಯನ್ನು ಕ್ಯಾಪ್ಟನ್ ಆಗಲಿ ಅಂತ ಆಯ್ಕೆ ಮಾಡಿರುವುದು ನಿಮಗೆ ಎಷ್ಟು ಖುಷಿ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.